ಅಡಿಗೆ ಮನೆ ರುಚಿ ರುಚಿ ಭಕ್ಷ್ಯ ಭೋಜನ ಈ ಅಡಿಗೆ ಮನೆ. ನಮಸ್ಕಾರ ಸ್ನೇಹಿತರೆ, ಅಡಿಗೆ ಮನೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಬಾಲ್ಯದಲ್ಲಿ ತಿಂದಂತಹ ಈ ಮಂಡಕ್ಕಿ ಉಂಡೆಯ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ. ಇದು ಸಿಹಿ ಮಂಡಕ್ಕಿ ಉಂಡೆ ಅಂತ ಹೇಳ್ತಾರೆ. 5 ಪೈಸೆಗೆಲ್ಲ ಈ ಉಂಡೆ ಸಿಗ್ತಾ ಇತ್ತು. ಬನ್ನಿ ಇದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ. ಮಂಡಕ್ಕಿ, ತುಪ್ಪ, ಹಾಗೆಯೇ ಸ್ವಲ್ಪ ಬೆಲ್ಲ. ಮೊದಲಿಗೆ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ಬಿಟ್ಟು ತುಪ್ಪ ಕರಗಿ ಆದ ಮೇಲೆ ಪುಡಿ ಮಾಡಿದಂತಹ ಬೆಲ್ಲವನ್ನು ಅರ್ಧ ಕಪ್ನಷ್ಟು ಇಲ್ಲಿ ಬಳಸ್ತಾ ಇದ್ದೀನಿ. ಈ ರೀತಿ ಪುಡಿ ಮಾಡಿದ ಬೆಲ್ಲವನ್ನು ಬಳಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಭಾಳ ಬೇಗ ಅದು ಪ್ಯಾನ್ನ ಹೀಟ್ಗೆ ಕರಗ್ತಾ ಹೋಗುತ್ತೆ. ಗಟ್ಟಿ ಬೆಲ್ಲವನ್ನು ಹಾಕಿದರೆ ಸುಮಾರು ಹೊತ್ತು ಹಿಡಿಯುತ್ತೆ. ಅದಕ್ಕೋಸ್ಕರ ಪುಡಿ ಮಾಡಿಕೊಂಡು ಬೆಲ್ಲವನ್ನು ಬಳಸ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು ಬೆಲ್ಲ ಎಷ್ಟು ಬೇಗ ಕರಗಿ ಪಾಕ ಬರ್ತಾ ಇದೆ ಅಂತ. ಈ ರೆಸಿಪಿನ ನೀವು 3-4 ನಿಮಿಷದ ಒಳಗೆ ಮಾಡಿ ಮುಗಿಸಬಹುದು. ನೋಡಿ, ಈಗ ಬೆಲ್ಲ ಚೆನ್ನಾಗಿ ತುಪ್ಪದಲ್ಲಿ ಕರಗಿಬಿಟ್ಟು ಪಾಕ ಬರ್ತಾ ಇದೆ. ಈ ಸಂದರ್ಭದಲ್ಲಿ 2 ಕಪ್ನಷ್ಟು ಪುರಿ ಮಂಡಕ್ಕಿಯನ್ನು ಬೆಲ್ಲದ ಒಳಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮೇಲೆ ಕೆಳಗೆ ಮಾಡಿಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ ಸಾಕಷ್ಟು ಜನರಿಗೆ. ನೋಡಿ, ಈಗ ಮಂಡಕ್ಕಿ ಏನಿದೆ ಅದು ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಹೊಂದ್ಕೊಂಡಿದೆ. ತಯಾರಾದಂತಹ ಮಂಡಕ್ಕಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಉಂಡೆಗಳನ್ನಾಗಿ ಮಾಡಿದರೆ ಮಂಡಕ್ಕಿ ಉಂಡೆ ರೆಡಿಯಾಗತ್ತೆ. ಇದು ತುಂಬಾ ಈಸಿ ಮತ್ತು ರುಚಿ ಕೂಡ ಇರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಅಡುಗೆ ಮನೆ ಚಾನಲ್ಗೆ. ಇದೇ ರೀತಿಯ ಇನ್ನಷ್ಟು ರೆಸಿಪೀಸ್ಗಾಗಿ ನಮಸ್ಕಾರ, ಧನ್ಯವಾದಗಳು. ಅಡಿಗೆ ಮನೆ ರುಚಿ ರುಚಿ ಭಕ್ಷ್ಯ ಭೋಜನ